ನಮಸ್ಕಾರ. ಡಾಕ್ಟರ್ ಐಶ್ವರ್ಯ BR, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಪ್ರಸೂತಿ ಮತ್ತು ಸ್ತ್ರೀಯೋಗ ತಜ್ಞೆ, ಭರತ್ ಕೆಂಪಣ್ಣ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ಮಾತಾಡಬೇಕಾಗಿರೋ ಟಾಪಿಕ್ ಬಂದು ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್, ಅಂದರೆ ಕಾಂಟ್ರಸೆಪ್ಷನ್. ಈಗ ಎಲ್ಲರಿಗೂ ಫ್ಯಾಮಿಲಿ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕಂತ ಅಂದರೆ ಇವಾಗ ಮದುವೆ ಆದ ನಂತರ ಮಗು ಯಾವಾಗ ಪ್ಲಾನ್ ಮಾಡ್ಕೋಬೇಕು, ಮತ್ತು ಒಂದು ಮಗು ಮತ್ತು ಇನ್ನೊಂದು ಮಗು ಮಧ್ಯೆ ಎಷ್ಟು ಸ್ಪೇಸಿಂಗ್ ಇರಬೇಕು, ಅಂದರೆ ಎಷ್ಟು ಅಂತರ ಇರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಟಿಪ್ಸ್ನ ನಾನು ಕೊಡ್ತೀನಿ. ಆಬ್ವಿಯಸ್ಲಿ ಇವಾಗ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ನ ಹೇಗೆ ಅವಾಯ್ಡ್ ಮಾಡೋದು, ಯಾಕಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆದಾಗ ಅಬಾರ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಹೆಣ್ಣಿಗೆ ಅವಳ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಫರ್ಟಿಲಿಟಿ, ಅಂದರೆ ಮುಂದಕ್ಕೆ ಮತ್ತೆ ಕನ್ಸೀವ್ ಆಗೋ ಚಾನ್ಸಸ್ ಎಲ್ಲ ತೊಂದರೆ ಆಗತ್ತೆ. ಸೊ ಇವಾಗ ಒಂದು ಮಗು ಆಗಿದೆ, ಇನ್ನೊಂದು ಮಗು ಮಧ್ಯ ನಮಗೆ 3 ವರ್ಷ ಗ್ಯಾಪ್ ಬೇಕು, 4 ವರ್ಷ ಗ್ಯಾಪ್ ಬೇಕು ಅಂತಂದ್ರೆ ದೇರ್ ಆರ್ ವೇರಿಯಸ್ ಮೆಥಡ್ಸ್ ನಾವು ಬಳಸ್ಬೋದು. ನಮ್ಮ ಇದರಲ್ಲಿ 2 ಟೈಪ್ಸ್ ಇರುತ್ತೆ, ಪರ್ಮನೆಂಟ್ ಮೆಥಡ್ ಅಂಡ್ ನಾನ್ ಪರ್ಮನೆಂಟ್ ಮೆಥಡ್ ಅಂತ. ಪರ್ಮನೆಂಟ್ ಮೆಥಡ್ಸ್ ಯಾರಿಗೆ ಮುಂದೆ ನಮಗೆ ಮಕ್ಕಳೇ ಬೇಡ ಅಂತ ಡಿಸಿಷನ್ ತಗೊಂಡಿರ್ತಾರೆ, ಅಥವಾ 2 ಮಕ್ಕಳು ಆಗಿದ್ದಾರೆ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಅಥವಾ ಕೆಲವರು ನಮಗೆ ಒಂದೇ ಮಗು ಸಾಕು, ಮಗು ಬೆಳೆದಿದೆ, ನಮಗೆ ನೆಕ್ಸ್ಟ್ ಪ್ಲಾನಿಂಗ್ ಇಲ್ಲ ಅನ್ನೋರಿಗೆ ಪರ್ಮನೆಂಟ್ ಮೆಥಡ್. ಪರ್ಮನೆಂಟ್ ಮೆಥಡ್ಸ್ ಅಲ್ಲಿ ಸರ್ಜಿಕಲ್ ಮೆಥಡ್ ಅಂದ್ರೆ ಗಂಡಸರು ಕೂಡ ಮಾಡಿಸ್ಕೋಬಹುದು, ಹೆಂಗಸರು ಕೂಡ ಮಾಡಿಸ್ಕೋಬಹುದು. ಮೋಸ್ಟ್ ಕಾಮನ್ಲಿ ಹೆಂಗಸರು ಮಾಡಿಸ್ಕೊಳ್ತಾರೆ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಟ್ಯೂಬೆಕ್ಟಮಿ ಅಲ್ಲಿ 2 ತರ ಇರುತ್ತೆ, ದಟ್ ಇಸ್ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ ಮತ್ತೆ ಓಪನ್ ಟ್ಯೂಬೆಕ್ಟಮಿ ಅಂತ. ಅದರಲ್ಲಿ ಏನ್ ಮಾಡ್ತೀವಿ ನಾವು, ಗರ್ಭಕೋಶದ ಜೊತೆಗೆ ಇರೋ ಟ್ಯೂಬ್ಸ್ ಅನ್ನ ನಾಟ್ ಮಾಡಿ ಬಿಡೋದು, ಅಥವಾ ಕಟ್ ಮಾಡಿ ಬಿಡೋದು, ಅಥವಾ ರಿಂಗ್ ಹಾಕಿ ಬಿಡ್ತೀವಿ. ಸೊ ಈ ತರ ಮಾಡಿದಾಗ ಪರ್ಮನೆಂಟ್ ಮೆಥಡ್ ಅಲ್ಲಿ ಸಕ್ಸಸ್ ರೇಟ್ಸ್ 99.9%. ಎಲ್ಲೋ ಕೆಲವು ಒಂದೊಂದ್ಸಲ ಆ 2 ಟ್ಯೂಬ್ ಕಟ್ ಎಂಡ್ ಆಗಿರೋ ಟ್ಯೂಬ್ಸ್ ರೀಜಾಯಿನ್ ಆದಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಹೊರತು ಇಲ್ಲ ಅಂತಂದ್ರೆ ಆಗಲ್ಲ. ಸೊ ದ ಸಕ್ಸಸ್ ರೇಟ್ ಇಸ್ 99.9% ಇನ್ ಟ್ಯೂಬೆಕ್ಟಮಿ, ಪರ್ಮನೆಂಟ್ ಮೆಥಡ್. ಮೇಲ್ಸ್ ಅಲ್ಲಿ ವ್ಯಾಸೆಕ್ಟಮಿ ಅಂತ ಹೇಳ್ತೀವಿ, ಅದು ಸೇಮ್ ಟ್ಯೂಬೆಕ್ಟಮಿ ತರನೇ ಪ್ರೊಸೀಜರ್, ಗಂಡಸರು ಮಾಡಿಸ್ಕೋಬಹುದು. ದಿಸ್ ಇಸ್ ಪರ್ಮನೆಂಟ್ ಮೆಥಡ್. ಈಗ ನಾನ್ ಪರ್ಮನೆಂಟ್ ಮೆಥಡ್ ಬಗ್ಗೆ ಮಾತಾಡ್ಬೇಕು ಅಂತ, ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂತಂದ್ರೆ, ಒಂದು ಮಗು ಆಗಿ ಇನ್ನೊಂದು ಮಗುಗೆ ನಮಗೆ 3 ವರ್ಷ ಗ್ಯಾಪ್ ಬೇಕು ಅಥವಾ 5 ವರ್ಷ ಗ್ಯಾಪ್ ಬೇಕು ಅಂತ ಅಂದಾಗ ನಾನ್ ಪರ್ಮನೆಂಟ್ ಮೆಥಡ್ ಅಂದ್ರೆ ಇಟ್ ಇಸ್ ರಿವರ್ಸಿಬಲ್. ಅದು ಬಳಕೆ ಮಾಡ್ತಿದ್ದಾಗ ಮಾತ್ರ ಪ್ರೆಗ್ನೆನ್ಸಿ ನಿಲ್ಲಲ್ಲ, ಬಳಕೆ ಮಾಡೋದನ್ನ ನಿಲ್ಸಿದ ತಕ್ಷಣ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ 2 ತರ ಇದೆ, ಹಾರ್ಮೋನಲ್ ಮತ್ತೆ ನಾನ್ ಹಾರ್ಮೋನಲ್ ಅಂತ. ಹಾರ್ಮೋನಲ್ ಬಂದ್ಬಿಟ್ಟು ಹಾರ್ಮೋನ್ ಮಾತ್ರೆಗಳು ಬರುತ್ತೆ, ಇಂಜೆಕ್ಷನ್ಸ್ ಬರುತ್ತೆ. ಇಂಜೆಕ್ಷನ್ಸ್ ಬಂದ್ಬಿಟ್ಟು 3 ತಿಂಗಳಿಗೆ ಒಂದ್ಸಲ ಹಾಕಿಸ್ಕೊಳ್ಳೋ ಇಂಜೆಕ್ಷನ್, ಮಾತ್ರೆಗಳಲ್ಲಿ ದಿನ ತಗೊಳ್ಳೋ ಅಂತ ಮಾತ್ರೆಗಳು ಬರುತ್ತೆ. ನಾನ್ ಹಾರ್ಮೋನಲ್ ಬಂದ್ಬಿಟ್ಟು ಕಾಪಟಿ ಬಂದ್ಬಿಟ್ಟು ನಿಮ್ಗೆಲ್ಲ ಮೆಜಾರಿಟಿ ಮೆಂಬರ್ಸ್ಗೆ ಗೊತ್ತಿರುತ್ತೆ. ಕಾಪಟಿ ಇನ್ಸರ್ಟ್ ಮಾಡಿಸ್ಕೊಂಡ್ರೆ, ಕಾಪಟಿಯಲ್ಲೂ ವಿಧಾನ ಡಿಫ್ರೆಂಟ್ ವೆರೈಟೀಸ್ ಇದೆ. 5 ವರ್ಷದವರೆಗೂ ಬರುವಂತ ಕಾಪಟಿ, 10 ವರ್ಷದವರೆಗೂ ಬರುವಂತ ಕಾಪಟಿ ಇದೆ. ಅಂಡ್ ದೇರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ ದಟ್ ಕಾಪಟಿ ಹಾಕಿಸ್ಕೊಂಡ್ಬಿಟ್ರೆ ಎದೆಗೆ ಇರುತ್ತೆ, ತೊಂದರೆ ಆಗುತ್ತೆ ಅಂತ. ಡೆಫಿನೆಟ್ಲಿ ಇಲ್ಲ. ಎಲ್ಲೋ 100 ಜನದಲ್ಲಿ ಒಂದು 90-95% ಜನಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ. ಎಲ್ಲೋ ಒಂದು 5% ಜನಕ್ಕೆ ಬ್ಲೀಡಿಂಗ್ ಜಾಸ್ತಿ ಆಗೋದು, ಅಥವಾ ಬಿದ್ದು ಹೋಗೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಅದು ಅಂಡ್ ಇಟ್ ಇಸ್ ವೆರಿ ಈಸಿಲಿ ಇಟ್ ಕ್ಯಾನ್ ಬಿ ರಿಮೂವ್ಡ್. ಕಾಪಟಿ ಬಿಟ್ರೆ ನಾನ್ ಹಾರ್ಮೋನಲ್ ಅಲ್ಲಿ ಕಾಂಡಮ್ಸ್ ಯೂಸ್ ಮಾಡಬಹುದು, ದಟ್ ಇಸ್ ಆಲ್ಸೋ. ಬಟ್ ಫೇಲ್ಯೂರ್ ರೇಟ್ಸ್ ಇನ್ ಆಲ್ ದೀಸ್ ಕಾಂಡಮ್ಸ್ ಅಲ್ಲೆಲ್ಲ ಸ್ವಲ್ಪ ಹೈ ರೇಟ್ ಇದೆ. ಬಟ್ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಸೊ ಇದು ಬೇಸಿಕ್, ಮೋಸ್ಟ್ ಸೂಪರ್ಫಿಷಿಯಲ್ ಆಗಿ ಕಾಂಟ್ರಸೆಪ್ಷನ್ ಬಗ್ಗೆ ಹೇಳಿರೋದು. ಸೊ ನಿಮ್ಗೆ ಯಾರಿಗಾದ್ರೂ ಕಾಂಟ್ರಸೆಪ್ಷನ್ ಬಗ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ವಿಚ್ ಇಸ್ ದ ಬೆಸ್ಟ್ ಮೆಥಡ್. ಯಾಕಂದ್ರೆ ಹಾರ್ಮೋನಲ್ ಎಲ್ಲ ಎಲ್ಲರೂ ತಗೊಳ್ಳೋದಕ್ಕಾಗಲ್ಲ, ಅವ್ರ ಹೆಲ್ತ್ ಹಿಸ್ಟ್ರಿ ತಗೊಂಡು, ಪ್ರೀವಿಯಸ್ ಹಿಸ್ಟ್ರಿ ತಗೊಂಡು ಮಾತ್ರ ಕೊಡೋಕ್ಕಾಗೋದು. ಸೊ ಯು ಹ್ಯಾವ್ ಟು ಕನ್ಸಲ್ಟ್ ಯೋರ್ ಗೈನಕಾಲಜಿಸ್ಟ್ ಟು ಆಸ್ಕ್ ವಿಚ್ ಇಸ್ ದ ಬೆಸ್ಟ್ ಕಾಂಟ್ರಸೆಪ್ಷನ್, ನಿಮ್ಗೆ ಯಾವ್ದು ಉಪಯೋಗ ಮಾಡಿದ್ರೆ ನಿಮಗೆ ಬೆಸ್ಟ್ ಇರುತ್ತೆ ನಿಮ್ಮ ಹೆಲ್ತ್ಗೆ ಅಂತ ಕೇಳ್ಕೊಂಡು ಯೂಸ್ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ. Hope the video was helpful.